ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆ ಹಣದ ಕುರಿತು ಒಂದು ಮಾಹಿತಿ ಇದೆ ಸ್ನೇಹಿತರೆ. ಇದು ಅಪ್ಡೇಟ್ ಅಲ್ಲ, ಹಾಗೆ ಬಿಗ್ ನ್ಯೂಸ್ ಅಥವಾ ಶಾಕಿಂಗ್ ನ್ಯೂಸ್ ಅಂತ ಅಲ್ವೇ ಅಲ್ಲ, ಜಸ್ಟ್ ಮಾಹಿತಿ ಸ್ನೇಹಿತರೆ. ಈ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಮ ರಾಕೇಶ್, ವೆಲ್ಕಮ್ ಟು ಕನ್ನಡ ಪ್ರೊಟೆಕ್ಟ್ ಚಾನಲ್. ಹೌದು ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಮಗೆ 14ನೇ ತಾರೀಕು ಸಂಕ್ರಾಂತಿಗೆ ಬರಬೇಕು ಅಂತ ಮಾಹಿತಿ ಬಂದಿತ್ತು. ಆದರೆ ಆ ದಿನ ಬರಲಿಲ್ಲ. ಹೋಗಲಿ ನೆಕ್ಸ್ಟ್ ದಿನ ಬರುತ್ತೆ ಅಂತ ನೋಡೋದು, ಆವಾಗಲೂ ಬರಲಿಲ್ಲ. ಆಲ್ಮೋಸ್ಟ್ ಇವಾಗ 4-5 ಡೇಸ್ ಜಾಸ್ತಿನೇ ಆಗಿದೆ. 20ನೇ ತಾರೀಕು ಇವಾಗಲೂ ಸಹ ಬಂದಿಲ್ಲ. ಇದಕ್ಕೆ ಕಾರಣ ಕೆಲವರು ಹೇಳ್ತಿರೋ ಕಾರಣ ಬಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ, ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಪರ್ಮಿಷನ್ ಕೊಡುವಂಥವ್ರು ಯಾರೂ ಇಲ್ಲ, ಅವರೇ ಬಂದು ಕೊಡಬೇಕು ಅನ್ನೋ ರೀತಿಯಲ್ಲಿ ಮಾತುಕತೆ ನಡೀತಾ ಇರೋದು. ಓಕೆನಾ, ಮಾಹಿತಿ ಸಹ ಬಂದಿರುವಂಥದ್ದು ಹಾಗೆ. ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬರೋವರೆಗೂ ಆಗಿದ್ರೆ ನಮಗೆ ಈ ಒಂದು 16ನೇ ಕಂತಿನ ಹಣ ಬರೋದಿಲ್ವಾ ಸ್ನೇಹಿತರೆ? ನಾನು ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ, ಈ ಒಂದು 16ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಆಲ್ರೆಡಿ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ. ಗೌರ್ಮೆಂಟ್ ಕಡೆಯಿಂದ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ. ಆದರೆ ಬ್ಯಾಂಕ್ನಿಂದ ನಿಮ್ಮ ಖಾತೆಗಳಿಗೆ ಜಮೆ ಆಗೋದಕ್ಕೆ ಒಂದು ಸಿಗ್ನೇಚರ್ ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಸಿಗ್ನೇಚರು ಲಕ್ಷ್ಮೀ ಹೆಬ್ಬಾಳ್ಕರ್ದು ಖಂಡಿತ ಹೌದು. ಆದರೆ ಅವ್ರನ್ನ ಹೊರತುಪಡಿಸಿ ಬೇರೆಯವರಿಗೆ ಪರ್ಮಿಷನ್ ಇದೆಯೋ ಇಲ್ವೋ ಅನ್ನೋದು ನಮಗೂ ಸಹ ಗೊತ್ತಿಲ್ಲ. ಸೊ ಬೇರೆಯವರಿಗೆ ಪರ್ಮಿಷನ್ ಇದ್ದರೆ ಅವರು ಇಷ್ಟೊತ್ತಿಗೆಲ್ಲ ನಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣನ ಹಾಕ್ಬಿಡ್ಬೇಕಾಯಿತು. ಬಟ್ ಗೊತ್ತಿಲ್ಲ, ನೋಡೋಣ. ಇನ್ನೂ ಒಂದು 2-4 ಡೇಸ್ ಒಳಗೆ ಗೊತ್ತಾಗ್ಬಿಡುತ್ತೆ. ನೋಡೋಣ ಈ ಒಂದು 16ನೇ ಕಂತಿನ ಹಣ ಆಗ್ತಾರೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿದೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಿಲ್ಲ ಸ್ನೇಹಿತರೆ. ಸೊ ನೋಡೋಣ ಇನ್ನೂ ಕೆಲವು ದಿನ. ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಲಿ, ಈ ಒಂದು ಅನ್ನಭಾಗ್ಯ ಯೋಜನೆ ಆಗಲಿ, ಯಾವುದು ಸ್ಟಾಪ್ ಆಗಿಲ್ಲ. ಸೊ ಸ್ಟಾಪ್ ಆದರೆ ಖಂಡಿತವಾಗ್ಲೂ ಗೌರ್ಮೆಂಟಿಂದ ಬಿಗ್ ಅಪ್ಡೇಟೇ ಬರುತ್ತೆ. ಸೊ ತಿಳಿಸ್ಕೊಡ್ತೀನಿ ಅದನ್ನು ಸಹ. ಇನ್ನು ಈ ಒಂದು ಅನ್ನಭಾಗ್ಯ ಯೋಜನೆ ಅಂತೂ ತುಂಬ ಜನಕ್ಕೆ ಬಂದೇ ಇಲ್ಲ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಈಗ ಜನವರಿ. ಸೊ ಇಷ್ಟು ತಿಂಗಳುಗಳದ್ದು ನಮಗೆ ಅನ್ನಭಾಗ್ಯ ಯೋಜನೆ ತುಂಬ ಜನಕ್ಕೆ ಬಂದಿಲ್ಲ. ತುಂಬ ಜನಕ್ಕೆ ಯಾರಿಗೂ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಯಾಕೆ ಬರ್ತಾ ಇಲ್ಲ? ಸೊ ಅನ್ನಭಾಗ್ಯ ಯೋಜನೆಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಮಾಹಿತಿ ಜೊತೆಗೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ಒಂದು ಸೆಪ್ಟೆಂಬರ್ ಮಂತಿನ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗೋದಕ್ಕೆ ಶನಿವಾರದಿಂದನೇ ಶುರುವಾಗಿದೆ. ಕೆಲವರಿಗೆ ಜಮೆ ಆಗಿದೆ. ಸೊ ಶನಿವಾರದಿಂದ ಶುರುವಾಗಿದೆ. ನಿಮ್ಮ ಖಾತೆಗಳನ್ನು ಸಹ ಚೆಕ್ ಮಾಡ್ಕೋಬೋದು. ಜಮೆ ಆಗಿದ್ರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಇನ್ನು ಹಾಗಿದ್ರೆ ಬರೀ ಸೆಪ್ಟೆಂಬರ್ ಮಂತ್ ಮಾತ್ರ ಆಗ್ತದೆ, ಇನ್ನು ಉಳಿದಿದ್ದ ತಿಂಗಳುಗಳದ್ದು ಯಾರು ಹಾಕ್ತಾರೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ? ಸ್ನೇಹಿತರೆ, ಇಲ್ಲಿ ಒಂದು ಗೌರ್ಮೆಂಟ್ ನಡುವೆ ಒಂದು ಡಿಸ್ಕಷನ್ ನಡೀತದೆ. ಈ ಒಂದು ಅನ್ನಭಾಗ್ಯ ಯೋಜನೆ ಹಣನೇ ಕೊಡೋದಾ, 5 kg ಅಕ್ಕಿ ಕೊಟ್ಟು, ಅಥವಾ 10 kg ಅಕ್ಕಿನೇ ಕೊಡೋದಾ ಅಂತ, ಸರಿನಾ? ಈ ಒಂದು ಡಿಸ್ಕಷನ್ ನಡೀತಾ ಇರೋ ಕಾರಣ ನಿಮಗೆ ಒಂದೇ ಸತಿ ಈ 3-4 ತಿಂಗಳ ಹಣ ಬರೋದಿಲ್ಲ. ಈಗ ಸದ್ಯಕ್ಕೆ ನಿಮಗೆ ಸೆಪ್ಟೆಂಬರ್ ಮಂತಿನ ಹಣ ಮಾತ್ರ ಕ್ರೆಡಿಟ್ ಆಗ್ತಾ ಇರೋದು. ಸೊ ಅದರ ನಂತರ ಬರುವಂಥ ಹಣ ಏನಾದ್ರು ಬಂತು ಅಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಖಾತೆಗಳನ್ನ ಅವಾಗವಾಗ ಚೆಕ್ ಮಾಡ್ತಾ ಇರಿ. ಇನ್ನು ಈ ಒಂದು ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯ ಯೋಜನೆ ಆಗಲಿ, ಯಾವುದೇ ಥರ ಆಗಲಿ, ಈ ಒಂದು ನೀವು ಹಣ ಬರಬೇಕು ಅಂದರೆ ಬ್ಯಾಂಕ್ ಸೀಡಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಅವಾಗವಾಗ ಚೆಕ್ ಮಾಡಿಸ್ತಾ ಇರಿ. ಬಿಕಾಸ್ ಎಲ್ಲ ಥರ ಯೋಜನೆನ ಇವಾಗ ಸ್ಟಾಪ್ ಮಾಡಿ ಮತ್ತೆ ರೀವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ನೀವು ನಿಯರೆಸ್ಟ್ ತಾಲೂಕು ಆಫೀಸಿಗೆ ತೊಗೊಂಡೋಗಿ ಸಬ್ಮಿಟ್ ಮಾಡಿಬಿಟ್ಟು ಎಲ್ಲ ಡೀಟೇಲ್ಸ್ನ ಚೆಕ್ ಮಾಡಿಸ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮ್ಮೆಲ್ಲರಿಗೂ, ಹಾಗೆ ಮಹಿಳೆಯರಿಗೆ, ಇಂಪಾರ್ಟೆಂಟಾಗಿ ಮಹಿಳೆಯರಿಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತಿದ್ದೀನಿ. ಹಾಗಿದ್ದರೆ ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಶೇರ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಜೈ ಕರ್ನಾಟಕ ಮಾತೆ.